ನಿಮ್ಮ ಸಂಗಾತಿಗೆ ಹೆಚ್ಚು ಹೆಚ್ಚು ಲೈಂಗಿಕ ಸುಖ ನೀಡುವುದು ಹೇಗೆ? ಸೆಕ್ಸ್ ಎಷ್ಟು ಹೊತ್ತು ಮಾಡಬೇಕು? ಶೃಂಗಾರದಲ್ಲಿ ಎಷ್ಟು ಹೊತ್ತು ತೊಡಗಿಕೊಂಡಿದ್ದರೆ ಹೆಂಡತಿ ಖುಷಿಯಾಗುತ್ತಾಳೆ? ಈ ರೀತಿಯ ಪ್ರಶ್ನೆಗಳು ಬಹುತೇಕ ಪುರುಷರಿಗೆ ಯಾವಾಗಲೂ ಕಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಪುರುಷರಲ್ಲಿ ಕಾಡುವ ಬಹುದೊಡ್ಡ ಸಮಸ್ಯೆ ಎಂದರೆ ಶೀಘ್ರ ಸ್ಖಲನದ ತೊಂದರೆ. ಶಿಶ್ನ ಬೇಗನೆ ಗಡುಸಾಗುವುದು. ಇದರಿಂದ ಸಂಗಾತಿಗೆ ಹೆಚ್ಚು ಸುಖ ನೀಡಲು ಸಾಧ್ಯವಾಗುವುದಿಲ್ಲ. ಸ್ಖಲನವು ಬಹಳ ಬೇಗನೆ ಉಂಟಾಗುತ್ತದೆ, ಅಂದರೆ ಮೊದಲೇ ಅಥವಾ ಸಂಭೋಗ ಮಾಡಲು ಪ್ರಾರಂಭ ಮಾಡಿದ ತಕ್ಷಣದಲ್ಲೇ ಸ್ಖಲನ ಉಂಟಾಗುವುದು. ಇದರಿಂದ ಅಂದುಕೊಂಡ ಮಟ್ಟದ ಲೈಂಗಿಕ ತೃಪ್ತಿಯನ್ನು ಅನುಭವಿಸಲು ಸಾಧ್ಯ ಆಗುವುದಿಲ್ಲ. ಲೈಂಗಿಕ ಕ್ರಿಯೆ ನಡೆಸುವ ವೇಳೆ ನೀವು ನಿಮ್ಮ ಸಂಗಾತಿಯನ್ನು ಹೆಚ್ಚು ಹೆಚ್ಚು ಖುಷಿಪಡಿಸಲು ಕೆಲವು ಅಭ್ಯಾಸಗಳಿಂದ ದೂರ ಸರಿಯಬೇಕು. ದೀರ್ಘ ಸಂಭೋಗದ ಉಪಾಯಕ್ಕೆ ಕೆಲವು ಟಿಪ್ಸ್ ಇಲ್ಲಿದೆ. ಜಂಕ್ ಫುಡ್ ಸೇವನೆ ವಾರದಲ್ಲಿ 1-2 ಬಾರಿ ಪರವಾಗಿಲ್ಲ, ಆದರೆ ಪ್ರತಿದಿನ ಜಂಕ್ ಫುಡ್ ಸೇವಿಸಿದರೆ ರಕ್ತದ ಪರಿಚಲನೆ ನಿಧಾನವಾಗುತ್ತೆ. ಸೆಕ್ಸ್ ಕುರಿತು ಆಸಕ್ತಿ ಮತ್ತು ಪರ್ಫಾರ್ಮೆನ್ಸ್ ಎರಡೂ ಕಡಿಮೆಯಾಗುತ್ತೆ. ಹಣ್ಣು, ತರಕಾರಿ ಹೆಚ್ಚು ಸೂಕ್ತ. ಆಗ ನಿಮ್ಮ ಸಂಗಾತಿಯನ್ನು ಮತ್ತಷ್ಟು ಸಂತಸಪಡಿಸಬಹುದು. ಅಂತಿಮ ಹಂತಕ್ಕೆ ಹೋಗುವ ಮುನ್ನ ರೊಮ್ಯಾನ್ಸ್ ಮಾಡುತ್ತಾ ಸರಸದ ಮಾತಿನಲ್ಲೇ ಹೆಚ್ಚು ಸಮಯ ಕಳೆಯಿರಿ. ಇದರಿಂದ ಹೆಚ್ಚು ಹೊತ್ತು ಲೈಂಗಿಕ ಸುಖ ಪಡೆಯಬಹುದು. ಇನ್ನು ಅನೇಕರು ಮದ್ಯಪಾನದಿಂದ ಲೈಂಗಿಕ ಸುಖ ಹೆಚ್ಚು ಸಿಗುವುದಿಲ್ಲ ಎಂದು ತಪ್ಪು ತಿಳಿಯುತ್ತಾರೆ. ಹಾಗೇನೂ ಇಲ್ಲ. ಅತಿಯಾಗಿ ಕುಡಿಯುವುದರಿಂದ ಬಾಡಿ ಫೇಲ್ ಆಗುವುದೇ ಹೆಚ್ಚು. ಆಗ ನರಗಳು ಸುಖಕ್ಕೆ ಸಹಕರಿಸುವುದಿಲ್ಲ. ಲಿಕ್ಕರ್ ಮಿತಿಯಲ್ಲಿರಲಿ. ಪುರುಷರು ಇದನ್ನು ಗಮನಿಸಲೇಬೇಕು. ಬೆಡ್ರೂಮ್ನಲ್ಲಿ ತಾವೇ ಡಾಮಿನೇಟ್ ಮಾಡಲು ಹೋಗಿ ಕೆಲವೊಮ್ಮೆ ತಮ್ಮ ಸಂಗಾತಿಗೆ ರೊಮ್ಯಾನ್ಸ್ ಮಾಡುವಷ್ಟು ಅವಕಾಶ ನೀಡದೇ ಇದ್ದಾಗ ಲೈಂಗಿಕ ಕ್ರಿಯೆಯ ಅವಧಿ ಕಡಿಮೆಯಾಗುವುದು. ಕೆಲಹೊತ್ತು ನಿಮ್ಮ ಸಂಗಾತಿಗೂ ರೊಮ್ಯಾನ್ಸ್ ಮಾಡಲು ಅವಕಾಶ ಕೊಡಿ. ನೀವು ಸ್ಮೋಕಿಂಗ್ ಅಭ್ಯಾಸವುಳ್ಳವರಾದರೆ ಇನ್ನೊಮ್ಮೆ ಯೋಚಿಸಿ. ತಂಬಾಕಿನಲ್ಲಿರುವ ಕೆಮಿಕಲ್ಗಳು ನಿಮ್ಮ ದೇಹದ ಕಾಮಾಸಕ್ತಿಯನ್ನು ಕುಗ್ಗಿಸುವ ಶಕ್ತಿ ಹೊಂದಿವೆ. ಅದರಲ್ಲೂ ಮುಖ್ಯವಾಗಿ ಪುರುಷರಲ್ಲಿ ಇವು ಸಂಪೂರ್ಣ ಲಿಬಿಡೋವನ್ನು ಕಸಿದುಕೊಳ್ಳಬಲ್ಲವು. ಇನ್ನೊಂದು ಪ್ರಮುಖ ವಿಚಾರ ಎಂದರೆ ಮಿಲನದ ವಿಚಾರದಲ್ಲಿ ನಾವು ಭಾರತೀಯರು ಮುಕ್ತವಾಗಿ ಮಾತಾಡುವುದೇ ಇಲ್ಲ. ಇದೇ ನಮ್ಮ ಸಮಸ್ಯೆ. ಸೆಕ್ಸ್ಗೆ ಸಂಬಂಧಿಸಿ ನಮ್ಮನ್ನು ಕಾಡುವ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಸಂಗಾತಿಯ ಸಹಕಾರದಿಂದ ಸಲೀಸಾಗಿ ಪರಿಹಾರವಾಗಬಹುದು. ಮುಕ್ತವಾಗಿ ಮಾತಾಡುವುದೇ ಸ್ವರ್ಗದ ದಾರಿ.